ದೈವಜ್ಞ ಚಾಂಪಿಯನ್ ಪ್ರೀಮಿಯರ್ ಲೀಗ್ 2026 ಸಮಾರೋಪ ಸಮಾರಂಭ ರಾಕ್ಸ್ಟಾರ್ ತಂಡ ವಿಜೇತ. ದೈವಜ್ಞ ಚಾಂಪಿಯನ್ ಪ್ರೀಮಿಯರ್ ಲೀಗ್ 2026 ಹುಬ್ಬಳ್ಳಿಯ ಸಮಾರೋಪ ಸಮಾರಂಭ ನೆಹರು ಕ್ರೀಡಾಂಗಣದಲ್ಲಿ ದಿನಾಂಕ 11/2/2026 ಸಂಜೆ 7:30 ಗಂಟೆಗೆ ದೈವಜ್ಞ ಬ್ರಾಹ್ಮಣ ಯುವಕ ಸಂಘ ಹುಬ್ಬಳ್ಳಿ ವತಿಯಿಂದ ಮುಖ್ಯ ಪ್ರಾಯೋಜಕರ ಸಹಾಯದಿಂದ ಆಯೋಜಿಸಲಾಯಿತು. ದೈವಜ್ಞ ಚಾಂಪಿಯನ್ ಪ್ರೀಮಿಯರ್ ಲೀಗ್ 2026 ಒಟ್ಟು 8 ತಂಡಗಳನ್ನು ಹೊಂದಿತ್ತು ಮತ್ತು ರಾಕ್ಸ್ಟಾರ್ ತಂಡ ಮತ್ತು ಕೊಂಕಣ್ ಲೈನ್ಸ್ ನಡುವಿನ ಅಂತಿಮ ಪಂದ್ಯವು ತುಂಬಾ ರೋಮಾಂಚಕವಾಗಿತ್ತು. ಸೂಪರ್ ಓವರ್ನಲ್ಲಿ ರಾಕ್ಸ್ಟಾರ್ ತಂಡವು ಪಂದ್ಯವನ್ನು ಗೆದ್ದು ವಿಜೇತ ಟ್ರೋಫಿಯನ್ನು ಪಡೆದುಕೊಂಡಿತು ಮತ್ತು ಕೊಂಕಣ್ ಲೈನ್ಸ್ ರನ್ನರ್ ಅಪ್ ತಂಡವಾಗಿ ಹೊರಹೊಮ್ಮಿತು. ಈ ಕಾರ್ಯಕ್ರಮವನ್ನು ಹುಬ್ಬಳ್ಳಿ ಆಯುಕ್ತ ಶ್ರೀ ರುದ್ರೇಶ್ ಗಾಳಿ ಅವರು, ವಿಜಯವಾಣಿಯ ಪ್ರಧಾನ ಸಂಪಾದಕ ಶ್ರೀ ಪ್ರಕಾಶ್ ಶೇಟ್, ಶ್ರೀ ವಿಜಯ್ ವರ್ಣೇಕರ್ ಅಧ್ಯಕ್ಷರು, ಪ್ರಾಯೋಜಕರು ಮತ್ತು ದೈವಜ್ಞ ಬ್ರಾಹ್ಮಣ ಯುವಕ ಸಂಘ ಹುಬ್ಬಳ್ಳಿ ಪದಾಧಿಕಾರಿಗಳ ಸಮ್ಮುಖದಲ್ಲಿ ನೆರವೇರಿಸಿತು. ಇದೊಂದು ಬಹಳ ವಿಶೇಷವಾದಂಥ ಕಾರ್ಯಕ್ರಮ, ಒಂದು ಒಳ್ಳೆಯ ಸಂಪ್ರದಾಯ. ಪ್ರತಿ ವರ್ಷ ತಾವು ಏನು ಕ್ರೀಡೆ ಒಂದು ಚಟುವಟಿಕೆಯನ್ನು ಹಮ್ಮಿಕೊಂಡು ಸಮಾಜದಲ್ಲಿರುವ ಎಲ್ಲ ಪ್ರತಿಯೊಬ್ಬ ಬಂಧುಗಳನ್ನು ಅದರಲ್ಲಿ ಪಾಲ್ಗೊಂಡು ಕಳೆದ 3 ದಿನಗಳಿಂದ ಬಹಳ ಒಳ್ಳೆ ಕಾರ್ಯಕ್ರಮವನ್ನು ತಾವು ಮಾಡಿದ್ದೀರಿ. ಈ ಸಮಾಜ ಬಹಳ ಶ್ರಮಪಟ್ಟು ಅವರದೇ ಆದ ಒಂದು ಕೊಡುಗೆಯನ್ನ ಸಮಾಜಕ್ಕೆ ಕೊಟ್ಟಿದೆ. ತಮ್ಮ ಕಾರ್ಯ ಇದೇ ತರ ಮುಂದುವರಿಲಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಉದಯ್ ವರ್ಣೇಕರ್, ಅಧ್ಯಕ್ಷ, ದೈವಜ್ಞ ಬ್ರಾಹ್ಮಣ ಯುವಕ ಸಂಘದ ಅಧ್ಯಕ್ಷತೆ ವಹಿಸಿದ್ದರು. ದೈವಜ್ಞ ಚಾಂಪಿಯನ್ ಪ್ರೀಮಿಯರ್ ಲೀಗ್ ಅನ್ನು ಶ್ರೀ ಮಾರುತಿ ವರ್ಣೇಕರ್, ಶ್ರೀ ನಾಗೇಂದ್ರ ಭಟ್, ಶ್ರೀ ರಾಜು ಕಾರೇಕರ್ ನೇತೃತ್ವದಲ್ಲಿ ಮಹಿಳೆಯರಿಗಾಗಿ ಹೊರಾಂಗಣ ಆಟಗಳನ್ನು ಆಯೋಜಿಸಿ ವಿಜೇತರಿಗೆ ಬಹುಮಾನಗಳನ್ನು ನೀಡಲಾಯಿತು.